ಇನ್ನು ಮೈಸೂರಿನ ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅವತ್ತು ಏನೇನು ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ದೃಶ್ಯಗಳು ಟಿವಿ9ಗೆ ಲಭ್ಯ ಆಗಿದ್ದು, ಅವತ್ತು ಪೊಲೀಸರು ಆ ಪುಂಡ್ರುಗಳನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಅದೆಷ್ಟು ಹರಸಾಹಸ ಪಟ್ಟಿದ್ರು ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ ಈಗ ವೈರಲ್ ಆಗ್ತಾ ಇರುವಂತ ಕೆಲವು ವಿಡಿಯೋಸ್ ಏನಿದೆ ಇದೆಲ್ಲವೂ ಕೂಡ ಅವತ್ತು ನಡೆದಂತದ್ದು ಒಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋಂತನ ಸಾಬೀತುಪಡಿಸುವಂತಹ ದೃಶ್ಯಗಳು ಅಂತ ಬಿಜೆಪಿ ಕಿಡಿಕಾರ್ತಾ ಇದ್ರೆ, ಎಂ ಲಕ್ಷ್ಮಣ್ ಅವರು ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಇತ್ತಲ್ಲ, RSS ನವರು ಕೆಲವರು ಈ ರೀತಿಯಾಗಿ ವೇಷ ಧರಿಸಿ ಮಾಡಿದ್ದಾರೆ ಅಂತ, ಅದಕ್ಕೂ ತಿರುಗೇಟು ಕೊಡೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಹಾಗಾದ್ರೆ ಉದಯಗಿರಿಗೆ ಸಂಬಂಧಪಟ್ಟಾಗಿನ ಗಲಾಟೆ ಪ್ರಕರಣ ಎಲ್ಲಿ ತನಕ ಬಂತು, ತನಿಖೆಗೆ ಇಲ್ಲಿ ತನಕ ಸಂಬಂಧಪಟ್ಟ ಹಾಗಿನ ತನಿಖಾ ಪ್ರೋಗ್ರೆಸ್ ಏನೇನು ಕಂಡು ಬರ್ತಾ ಇದೆ, ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರುತ್ತೆ ಪಾಪ, ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. ಈಗ ಅರೆಸ್ಟ್ ಆಗಿರೋರೆಲ್ಲ 6 ತಿಂಗಳ ಮಕ್ಕಳ, ಬೇಬಿ ಸಿಟ್ಟಿಂಗ್ ಅವರೆಲ್ಲ ಪ್ರೀ ಪ್ಲಾನ್ಡ್ ಗಲಭೆ, ಪೂರ್ವ ನಿಯೋಜಿತ. ಉದಯಗಿರಿ ಗಲಾಟೆ, ಪೊಲೀಸ್ ಠಾಣೆಯ ಮುಂದೆಯೇ ಅಟ್ಟಹಾಸ, ಡಿಸಿಪಿಯನ್ನೇ ಸುತ್ತುವರೆದ ಸಾವಿರಾರು ಮಂದಿ. ಈ ದೃಶ್ಯ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಈ ಎಲ್ಲವನ್ನ ಧೈರ್ಯವಾಗಿ ಎದುರಿಸಬೇಕಿದ್ದ ಪೊಲೀಸರಿಗೆ ಭಯ ಹುಟ್ಟುವಂತೆ ಮಾಡಿತ್ತು. ಪುಂಡರ ಚೀರಾಟ ಕೂಗಾಟ ಹೆಚ್ಚಾಗಿತ್ತು. ಡಿಸಿಪಿಯಿಂದ ಗಲಾಟೆ ಶಮನಕ್ಕೆ ಯತ್ನ, ಭಯಾನಕ ದೃಶ್ಯ. ಅದ್ಯಾವಾಗ ಆರೋಪಿ ಸತೀಶ್ ಹಾಕಿರುವ ವಾಟ್ಸ್ಆಪ್ ಸ್ಟೇಟಸ್ ಹೊರಬಿತ್ತೋ, ಪೊಲೀಸರು ಸತೀಶ್ನನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆತಂದ್ರು. ಅರೆಸ್ಟ್ ಕೂಡ ಮಾಡಲಾಗಿತ್ತು. ಪೋಸ್ಟ್ನಿಂದ ಸಿಟ್ಟಿಗೆದ್ದಿದ್ದ ಸಮುದಾಯದ 1000ಕ್ಕೂ ಹೆಚ್ಚು ಜನ ಏಕಾಏಕಿ ಉದಯಗಿರಿ ಠಾಣೆ ಮುಂದೆ ಜಮಾಯಿಸಿದ್ರು. ತಕ್ಷಣ ಎಚ್ಚೆತ್ತುಕೊಂಡ ಡಿಸಿಪಿ ಮುತ್ತುರಾಜ್ ಪೊಲೀಸ್ ಜೀಪ್ ಮೇಲೆ ನಿಂತು ಗಲಾಟೆ ನಿಯಂತ್ರಣಕ್ಕೆ ಯತ್ನಿಸಿದ್ರು. ಆದ್ರೆ ಯಾರೂ ಕೇಳಲಿಲ್ಲ. ಏಕಾಏಕಿ ಕಲ್ಲು ತೂರಿಯೇ ಬಿಟ್ರು, ದಾಂಧಲೆ ಮಾಡಿಯೇ ಬಿಟ್ರು. ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಎಂದ ಅಶೋಕ್. ಉದಯಗಿರಿ ಠಾಣೆ ಮುಂದೆ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದರು. ಮೈಸೂರಿನ ಗಲಭೆ ಅದೊಂದು ಪ್ರೀ ಪ್ಲಾನ್ಡ್ ಗಲಭೆ, ಪೂರ್ವ ನಿಯೋಜಿತ. ಯಾಕಂದ್ರೆ ಅಟ್ ಎ ಟೈಮ್ 1000 ಜನ ಬರಕ್ಕೆ ಸಾಧ್ಯನೇ ಇಲ್ಲ. ಅಟ್ ಎ ಟೈಮ್ ಮತ್ತೆ ಸುಮಾರು 20 ಮೂಟೆಗಳಿಗೂ ಹೆಚ್ಚು ಕಲ್ಲುಗಳು ಅಟ್ ಎ ಟೈಮ್ ಹೆಂಗೆ ಸಂಗ್ರಹಣೆ ಆಯಿತು? ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ಅವ್ರು ಹೊಡೆದಿರೋ ಕಲ್ಲುಗಳು ಇನ್ನು ಕಾರ್ ಕೆಳಗಡೆ ಹಾಗೆ ಬಿದ್ದಿದ್ವು. ಅಲ್ಲಿ ನಿಲ್ಸಿರೋ ಪೊಲೀಸ್ ಸ್ಟೇಷನ್ ಮುಂದಿರ ನಿಲ್ಸಿರೋಂಥ ಕಾರ್ಗಳ ಕೆಳಗಡೆ ಆ ಕಲ್ಲುಗಳೆಲ್ಲ ಹಾಗೆ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮತಾಂಧ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ತಾ ಇದ್ದಾವೆ ಅನ್ನಲಿಕ್ಕೆ ಮೈಸೂರಿನ ಘಟನೆ ಒಂದು ಉದಾಹರಣೆ. ಮೈಸೂರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಸ್ಟೇಟಸ್ ಹಾಕಿದ ಅಂಥೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಮಾಡೋದು, ಇದು ಪೂರ್ವ ತಯಾರಿ ಇಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿನ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು. ಗಲಾಟೆ ಮಾಡಿದವರೆಲ್ಲ ಚಿಕ್ಕ ಹುಡುಗರು ಎಂದಿದ್ದ ಡಿಕೆಶಿಗೆ ತಿರುಗೇಟು ಕೊಟ್ಟ ಆರ್ ಅಶೋಕ್ ಬೇಬಿ ಸಿಟ್ಟಿಂಗ್ನವರ ಅಂತ ವ್ಯಂಗ್ಯ ಮಾಡಿದ್ರು. ಎಲ್ಲ ಚಿಕ್ಕ ಚಿಕ್ಕ ಹುಡುಗರುತ್ತೆ. ಆ ವಿಡಿಯೋನು ನಾನು ನೋಡಿದ್ದೇನೆ. ಚಿಕ್ಕ ಚಿಕ್ಕ ಹುಡುಗರು 14, 15, 17, 18 ವರ್ಷದ ಹುಡುಗರು ಪಾಪ, ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಏಟು ಬಿದ್ದಿದೆ. DK ಶಿವಕುಮಾರ್ ಅವರು ಆ ಕುಕ್ಕರ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸು. ಪಾಪ ಏನೋ ಗೊತ್ತಿಲ್ದಿರ ಕುಕ್ಕರ್ ಬಾಂಬ್ ಇಟ್ಕೊಂಡು ಔಟವನವನು. ಬ್ಯೂರೋ ರಿಪೋರ್ಟ್, TV9.